ಇಂಡಕ್ಟರ್ ಏನು ಮಾಡುತ್ತೆ ಅಂದರೆ ಫಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲಲ್ಲಿ ಎ ಸಿ ಸೋರ್ಸಿಂದ ಎನರ್ಜಿನ ತಗೊಳುತ್ತೆ ಮತ್ತು ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. A galvanometer of resistance 50 ohm gives full scale deflection for a current 5 into 10 to the power minus 4 ampere. The resistance that should be connected in series with the galvanometer to read 3 volt is. ಇಲ್ಲಿ series resistance ಎಷ್ಟು ಇರಬೇಕಾಗುತ್ತೆ so that galvanometer ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, V divided by IG minus G. V ಅಂದರೆ ವೋಲ್ಟ್ ಮೀಟರ್ ರೇಂಜ್, IG ಅಂದರೆ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್, G ಅಂದರೆ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್. V ಎಷ್ಟಿದೆ 3, IG ಎಷ್ಟಿದೆ 5 into 10 to the power minus 4, G ಎಷ್ಟು ಅಂತ ಕೊಟ್ಟಿದ್ದಾರೆ 50. ಸಾಲ್ವ್ ಮಾಡಿದ್ರೆ ನಮಗೆ 5950 ಓಮ್ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. 2 parallel wires 1 meter apart carry currents of 1 ampere and 3 ampere respectively in opposite directions. The force per unit length acting between these two wires is. ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಫೋರ್ಸ್ ಪರ್ ಯೂನಿಟ್ ಲೆಂತ್ is equal to mu naught I1 I2 divided by 2 pi d. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. mu naught ಅಂದರೆ 4 pi into 10 to the power minus 7 ಹೆನ್ರಿ ಪರ್ ಮೀಟರ್. I1 1 ಆಂಪಿಯರ್ ಅಂತ ಇದೆ, I2 3 ಆಂಪಿಯರ್ ಅಂತ ಇದೆ. 2 pi ಡಿಸ್ಟೆನ್ಸ್ ಆಫ್ ಸಪರೇಷನ್ ಎಷ್ಟು ಕೊಟ್ಟಿದ್ದಾರೆ 1 ಮೀಟರ್. ಸೊ 2 pi 2 times is equal to 4 pi. ಹಾಗಾಗಿ ಆನ್ಸರ್ ಎಷ್ಟು ಬರ್ತಾ ಇದೆ 6 into 10 to the power minus 7 ನ್ಯೂಟನ್ ಪರ್ ಮೀಟರ್. ಮತ್ತೆ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಏನಿರುತ್ತೆ ನಮಗೆ ಅಂತ ಗೊತ್ತಿದೆ, ರಿಪಲ್ಸಿವ್ ಫೋರ್ಸ್ ಇರುತ್ತೆ ಅಂತ ಗೊತ್ತಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ. If there is no torsion in the suspension thread, then the time period of a magnet executing SHL is. ಇಲ್ಲಿ ಒಂದು ಥ್ರೆಡ್ನ ಯೂಸ್ ಮಾಡಿ ನಾವು ಮ್ಯಾಗ್ನೆಟ್ನ ಸಸ್ಪೆಂಡ್ ಮಾಡಿದ್ದೀವಿ. ಇಲ್ಲಿ ಟಾರ್ಷನ್ ಇಲ್ಲ ಥ್ರೆಡ್ಡಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಇಷ್ಟೇ, ಏನು ಆಸಿಲೇಷನ್ ಆಗ್ತಾ ಇದೆ ಅದಕ್ಕೆ ರೀಸನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟ್. ಈಗ ಟೈಮ್ ಪೀರಿಯಡ್ ಆಫ್ ಮ್ಯಾಗ್ನೆಟ್ ಫ್ರೀಲಿ ಸಸ್ಪೆಂಡೆಡ್ ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ನಮಗೆ ಗೊತ್ತಿದೆ, 2 pi root of I by MB. ಬಟ್ ಈ ಫಾರ್ಮುಲಾ ನಿಮ್ಗೆ ಮರ್ತೋಗಿದೆ ಅಂತ ಇಟ್ಕೊಳ್ಳೋಣ. ಮೊದಲು ಆಪ್ಷನ್ಸ್ನ ಗಮನಿಸಿ. ಎರಡು ಆಪ್ಷನ್ಸಲ್ಲಿ ರೂಟ್ ಆಫ್ MB by I ಅಂತ ಇದೆ, ಇನ್ನೆರಡು ಆಪ್ಷನಲ್ಲಿ ರೂಟ್ ಆಫ್ I by MB ಅಂತ ಇದೆ. ಹಾಗಾಗಿ ನಾವು ಮೆಥಡ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡಿ ಯಾವ ಫಾರ್ಮು ಕರೆಕ್ಟ್ ಅಂತ ನಾವಿಲ್ಲಿ ಚೆಕ್ ಮಾಡ್ಬೋದು. I ಅಂದ್ರೆ ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿ ಮ್ಯಾಗ್ನೆಟ್ ಅಬೌಟ್ ದಿ ಗಿವನ್ ಆಕ್ಸಿಸ್. ಅದಕ್ಕೆ ಯೂನಿಟ್ ಏನು ಬರುತ್ತೆ kg ಮೀಟರ್ ಸ್ಕ್ವೇರ್. M ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿ ಬಾರ್ ಮ್ಯಾಗ್ನೆಟ್, ಅದಕ್ಕೆ ಯೂನಿಟ್ ಏನು ಬರುತ್ತೆ ಅಂತ ಗೊತ್ತಿದೆ ನಿಮಗೆ, ಆಂಪಿಯರ್ ಮೀಟರ್ ಸ್ಕ್ವೇರ್. ಬಿ ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದಕ್ಕೆ ಯೂನಿಟ್ ಏನು ಬರುತ್ತೆ ಅಂತ ನಿಮ್ಗೆ ಮರ್ತೋಗಿದ್ರೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್. ಆ ಫಾರ್ಮುಲಾ F is equal to ILB ಅಂತ ಇದೆಯಲ್ಲ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನೀವು F divided by IL ಅಂತ ಬರ್ಕೊಳ್ಬೋದು. ಈಗ ಅದಕ್ಕೆ ಯೂನಿಟ್ಸ್ ಬರಿತಾ ಇದ್ದೀನಿ. F ಅಂದರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಹೋಲ್ ಡಿವೈಡೆಡ್ ಬೈ ಕರೆಂಟ್ ಆಂಪಿಯರ್, ಲೆಂತ್ ಮೀಟರ್. ಈಗ ಮೀಟರ್ ಕ್ಯಾನ್ಸಲ್ ಆಗಿದೆ. ಸೊ ಇವನ್ನೆಲ್ಲ ನಾವು I by MB ಇದ್ರೆ ಏನಾಗುತ್ತೆ ನೋಡೋಣ. I by MB ಇದ್ರೆ ಅದ್ರ ಯೂನಿಟ್ ಏನಾಗುತ್ತೆ ನೋಡೋಣ. ಐಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ನೀವು, kg ಮೀಟರ್ ಸ್ಕ್ವೇರ್. ಓನ್ಲಿ ಯೂನಿಟ್ಸ್ ಮಾತ್ರ ನಾನು ಬರಿತಾ ಇರೋದು. ಡಿವೈಡೆಡ್ ಬೈ ಎಮ್ಮಿಗೆ ಏನು ಬರೀತೀರಾ ನೀವು, ಆಂಪಿಯರ್ ಮೀಟರ್ ಸ್ಕ್ವೇರ್. ಬಿಗೆ ಏನು ಬರಿಬೋದು, kg ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಆಂಪಿಯರ್. ಸೊ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಏನು ಬರ್ತಾ ಇದೆ 1 divided by second to the power minus 2 ಅಂತ ಇದೆ. ಅಂದರೆ ಏನಾಯ್ತು, ಇದು ಸೆಕೆಂಡ್ ಸ್ಕ್ವೇರ್ಡ್ ಅಂತ ಆಯ್ತು. ಸೊ ಸೆಕೆಂಡ್ ಸ್ಕ್ವೇರ್ಡ್ಗೆ ರೂಟ್ ಮಾಡಿದ್ರೆ ನನಗೆ ಸೆಕೆಂಡ್ ಬರುತ್ತೆ, ಟೈಮ್ ಪೀರಿಯಡ್ ಯೂನಿಟ್ ಸೆಕೆಂಡ್ ಇದೆ. ಸೊ ದಿಸ್ ಫಾರ್ಮ್ ಇಸ್ ಕರೆಕ್ಟ್. I by MB ರೂಟ್ ಆಫ್ I by MB ಏನಿದೆ ಈ ಫಾರ್ಮ್ ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು.
ಆಮೇಲೆ ನೀವು ಟೈಮ್ ಪೀರಿಯಡ್ ಯಾವಾಗಲೂ ಗಮನಿಸಿ 2π ಬರುತ್ತೆ, 1/2π ಬರೋದು ಫ್ರೀಕ್ವೆನ್ಸಿಗೆ. ಸೊ 2π ಇರಬೇಕು, √i/mb ಇರಬೇಕು. ಸೊ ಆ ಥರ ನಾವು ಸಾಲ್ವ್ ಮಾಡ್ಬೋದು ಇದನ್ನ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಕೋರ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಮೇಡ್ ಆಫ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ವಿಚ್ ಹ್ಯಾಸ್. ಈಗ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಗೊತ್ತಿದೆ. ಕರೆಂಟ್ ಪಾಸ್ ಮಾಡಿದ್ರೆ ಅವು ಸ್ಟ್ರಾಂಗ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡಬೇಕು. ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡಬೇಕು ಅಂದರೆ ಅವು ಹೈ ಪರ್ಮಿಯಬಿಲಿಟಿನ ಹೊಂದಿರಬೇಕು. ಮತ್ತೆ ಎಲೆಕ್ಟ್ರಿಸಿಟಿನ ನಾವು ಆಫ್ ಮಾಡಿದ್ರೆ ಅವು ನಾನ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡಬೇಕು. ನಾನ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡಬೇಕು ಅಂದರೆ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಇರಲೇಬಾರ್ದು, ಅಥವಾ ಅವಕ್ಕೆ ಲೋ ರಿಟೆಂಟಿವಿಟಿ ಇರಬೇಕು ಅಂತ ನಾವು ಹೇಳ್ತೀವಿ. ಹಾಗಾಗಿ ಸರಿಯಾದ ಆಯ್ಕೆ ಏನಾಯ್ತು ಇಲ್ಲಿ? ಆಪ್ಷನ್ ಎ. ದಿ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಟ್ -73 ಡಿಗ್ರಿ ಸೆಲ್ಸಿಯಸ್ is 0.0075 and its value at -173 degree Celsius will be. ಇಲ್ಲಿ ಕ್ಯೂರೀಸ್ ಲಾ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನು ಹೇಳುತ್ತೆ ಅಂದರೆ ಸಸೆಪ್ಟಿಬಿಲಿಟಿ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳುತ್ತೆ. ಸೊ ಹಾಗಾಗಿ ಸಸೆಪ್ಟಿಬಿಲಿಟಿ ಇನ್ ದಿ ಸೆಕೆಂಡ್ ಕೇಸ್ ಡಿವೈಡೆಡ್ ಬೈ ಸಸೆಪ್ಟಿಬಿಲಿಟಿ ಇನ್ ದಿ ಫಸ್ಟ್ ಕೇಸ್ ಏನಂತ ಗೊತ್ತಾಗುತ್ತೆ ನಮಗೆ? T1/T2. T1 ಅಂದರೆ ಇನಿಷಿಯಲ್ ಟೆಂಪರೇಚರ್, ಅದನ್ನ -73 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಕೆಲ್ವಿನಿಗೆ ಕನ್ವರ್ಟ್ ಮಾಡಿದ್ರೆ 200 ಕೆಲ್ವಿನ್ ಆಗುತ್ತೆ. ಅದೇ ಫೈನಲ್ ಟೆಂಪರೇಚರ್ -173 ಡಿಗ್ರಿ ಸೆಲ್ಸಿಯಸ್ ಅಂತಿದೆ, ಅದಕ್ಕೆ 273 ಆ್ಯಡ್ ಮಾಡಿದ್ರೆ ಕೆಲ್ವಿನಿಗೆ ಕನ್ವರ್ಟ್ ಆಗುತ್ತೆ, 100 ಕೆಲ್ವಿನ್ ಆಗುತ್ತೆ. ಹಾಗಿದ್ರೆ ಸಸೆಪ್ಟಬಿಲಿಟಿ ಇನ್ ದಿ ಸೆಕೆಂಡ್ ಕೇಸ್ ಏನಿದೆ ಅದು ಟ್ವೈಸ್ ದಿ ಸಸೆಪ್ಟಬಿಲಿಟಿ ಇನ್ ದಿ ಫಸ್ಟ್ ಕೇಸ್ ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಆನ್ಸರ್ ನಮ್ಗೆ ಏನಂತ ಗೊತ್ತಾಗುತ್ತೆ? 0.015. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. Two coils have a mutual inductance 0.005 Henry. The current changes in the first coil according to the equation I equals Im sin omega t, where Im equals 10 ampere and omega equals 100 pi radian per second. The maximum value of the EMF induced in the second coil is. ಇಲ್ಲಿ EMF induced in the second coil ಏನಂತ ಗೊತ್ತಿದೆ ನಮಗೆ? Mutual inductance times the rate of change of current in the first coil. ಈಗ ಮ್ಯೂಚುವಲ್ ಇಂಡಕ್ಟೆನ್ಸ್ ನ ಅವರು 0.005 ಹೆನ್ರಿ ಅಂತ ಕೊಟ್ಟಿದ್ದಾರೆ. ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ನ ನಾವು ಕಂಡುಹಿಡಿಬೇಕು ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಕರೆಂಟ್ ಮಾಡಿದ್ರೆ ನನಗೆ Im ಒಮೆಗಾ ಕಾಸ್ ಒಮೆಗಾ ಟಿ ಅಂತ ಬರ್ತಾ ಇದೆ. ಪ್ರಶ್ನೆಯಲ್ಲಿ ಏನಂತ ಕೇಳ್ತಾ ಇದ್ದಾರೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ EMF. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಒಮೆಗಾ ಟಿ ಏನಂತ ಗೊತ್ತಿದೆ ನಮಗೆ? 1 ಅಂತ. ಸೊ ಈಗ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. 0.005 Im ಗೆ 10 ಆಂಪಿಯರ್ ಅಂತ ಕೊಟ್ಟಿದ್ದಾರೆ, ಒಮೆಗಾಗೆ ಅವರು 100 ಪೈ ರೇಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 5 ಪೈ ವೋಲ್ಟ್ಸ್ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. An aircraft with a wingspan of 40 meter flies with a speed of 1080 km per hour in the eastward direction at a constant altitude in the northern hemisphere, where the vertical component of Earth's magnetic field is 1.75 into 10 to the power -5 Tesla. Then the EMF developed between the tips of the wings is. So ಇಲ್ಲಿ ಮೊದಲು ಸ್ಪೀಡ್ ಆಫ್ ದಿ ಏರ್ಕ್ರಾಫ್ಟ್ ಏನಿದೆ ಅದು ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ, ಅದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಹೀಗೆ ಮಾಡೋದಕ್ಕೆ ನಾವು 5/18 ಇಂದ ಮಲ್ಟಿಪ್ಲೈ ಮಾಡೋ ಟೆಕ್ನಿಕ್ ಗೊತ್ತಿದೆ. ಸೊ 9 2s 9 120 120 times is 1080, 2 1s 260 times is 120. ಸೊ ಹಾಗಾಗಿ ಸ್ಪೀಡ್ ಆಫ್ ಏರ್ಕ್ರಾಫ್ಟ್ ಏನಿದೆ ಅದು 300 ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಾಗ್ತಾ ಇದೆ. ಈಗ ದಿ ಇಂಡ್ಯೂಸ್ಡ್ EMF ಅಕ್ರಾಸ್ ದಿ ವಿಂಗ್ ಸ್ಪ್ಯಾನ್ ಏನಿದೆ ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ? BV/LV. ಇಲ್ಲಿ BV ಅಂತಕ್ಕಂಥದ್ದು ವರ್ಟಿಕಲ್ ಕಾಂಪೋನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಅದನ್ನ ನಾನು 1.75 into 10 to the power -5 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಲೆಂತ್ ಆಫ್ ದಿ ವಿಂಗ್ ಸ್ಪ್ಯಾನ್ ಏನಂತ ಇದೆ? 40 ಮೀಟರ್. ಸ್ಪೀಡ್ ಈಗ ಕಂಡುಹಿಡ್ಕೊಂಡಿದ್ದೀವಿ 300 ಮೀಟರ್ ಪರ್ ಸೆಕೆಂಡ್. ಎಲ್ಲಾದ್ರೂ SI ಯೂನಿಟ್ ಅಲ್ಲಿ ಇದೆ, ಹಾಗಾಗಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಕೊನೆಗೆ ಆನ್ಸರ್ ಏನಂತ ಗೊತ್ತಾಗ್ತಾ ಇದೆ? 0.21 ವೋಲ್ಟ್ಸ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. In an LCR circuit at resonance, the current and voltage are in phase.
the impedance is maximum, the current is minimum, the current leads the voltage by pi by 2. ಇಲ್ಲಿ ಸೀರೀಸ್ LCR ಸರ್ಕ್ಯೂಟ್ ರೆಸೊನೆನ್ಸ್ ಅಲ್ಲಿ ಇದ್ದಾಗ ಏನೇನು ಮಾಹಿತಿ ನಮಗೆ ಗೊತ್ತಿರಬೇಕು ತಿಳ್ಕೊಳ್ಳೋಣ. ಮೊದಲನೇ ಮಾಹಿತಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನಿದೆ ಅದು ಕೆಪಾಸಿಟಿವ್ ರಿಯಾಕ್ಟೆನ್ಸ್ಗೆ ಸಮನಾಗಿರಬೇಕು. ಇದರ ಇನ್ನೊಂದು ಅರ್ಥ ಹೇಳೋದಾದ್ರೆ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಮತ್ತು ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಒಂದಕ್ಕೊಂದು ಸಮನಾಗಿರಬೇಕು. ಮತ್ತೆ ಇವುಗಳ ನಡುವೆ ಫೇಸ್ ಡಿಫರೆನ್ಸ್ 180 ಡಿಗ್ರಿ ಇರಬೇಕು. ಮತ್ತಿನ್ನೇನು ಮಾಹಿತಿ ಗೊತ್ತಿರಬೇಕು ಅಂದ್ರೆ ಇಂಪಿಡೆನ್ಸ್ ವ್ಯಾಲ್ಯೂ ರೆಸೊನೆನ್ಸ್ ಅಲ್ಲಿ ಇದ್ದಾಗ ಮಿನಿಮಮ್ ಇರ್ತದೆ ಮತ್ತದು ರೆಸಿಸ್ಟೆನ್ಸ್ ಸಮನಾಗಿರುತ್ತೆ. ಇಂಪಿಡೆನ್ಸ್ ಮಿನಿಮಮ್ ಇರೋದ್ರಿಂದ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಮ್ಯಾಕ್ಸಿಮಮ್ ಇರುತ್ತೆ. ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಅಪ್ಲೈಡ್ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಮತ್ತೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್ ಏನಿದೆ ಅದು 0 ಡಿಗ್ರಿ ಇರಬೇಕು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ವೋಲ್ಟೇಜ್ ಮತ್ತೆ ಕರೆಂಟ್ ಇನ್ ಫೇಸ್ ಇರುತ್ತೆ. ನೆಕ್ಸ್ಟ್ ಮಾಹಿತಿ ಏನಿದೆ, ಪವರ್ ಫ್ಯಾಕ್ಟರ್ಗೆ ನನಗೆ ಫಾರ್ಮುಲಾ ಗೊತ್ತಿದೆ, ಕಾಸ್ ಆಫ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಕಾಸ್ 0 ಆಯ್ತಿದ್ದು, ಕಾಸ್ 0 ಏನಾಗಿದೆ 1 ಆಗಿದೆ. ಮತ್ತೆ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ AC ಸೋರ್ಸ್ ಏನಿದೆ ಅದು 1 ಡಿವೈಡೆಡ್ ಬೈ ರೂಟ್ ಆಫ್ LC ಆಗಿರಬೇಕು. ಇಲ್ಲಿ L ಅಂದ್ರೆ ಇಂಡಕ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್, C ಅಂದ್ರೆ ಕೆಪಾಸಿಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಅದನ್ನ ನಾನು ಲೀನಿಯರ್ ಫ್ರೀಕ್ವೆನ್ಸಿಯಲ್ಲಿ ಹೇಳೋದಾದ್ರೆ 1 ಡಿವೈಡೆಡ್ ಬೈ 2 ಪೈ ರೂಟ್ ಆಫ್ LC ಆಗಿರುತ್ತೆ. ಇಷ್ಟು ಮಾಹಿತಿ ನಮಗೆ ಗೊತ್ತಿದ್ರೆ ಒಳ್ಳೆಯದು. ಈಗ ನಾವು ಆಯ್ಕೆಗಳನ್ನ ನೋಡಿ ಆನ್ಸರ್ನ ಪಿಕ್ ಮಾಡೋದಾದ್ರೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗಿದೆ. A transformer is used to light 100 watt 110 volt lamp from 220 volt mains. If the main current is 0.5 ampere, the efficiency of the transformer is. ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಅದರ ಇನ್ಪುಟ್ ವೋಲ್ಟೇಜ್ ಮತ್ತು ಇನ್ಪುಟ್ ಕರೆಂಟ್ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಇನ್ಪುಟ್ ವೋಲ್ಟೇಜ್ 220 ವೋಲ್ಟ್ಸ್ ಇದೆ, ಇನ್ಪುಟ್ ಕರೆಂಟ್ 0.5 ಆಂಪಿಯರ್ ಇದೆ. ಔಟ್ಪುಟ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಒಂದು ಬಲ್ಬ್ನ ಕನೆಕ್ಟ್ ಮಾಡಿದ್ದೀವಿ. ಆ ಬಲ್ಬಿನ ವೋಲ್ಟೇಜ್ ರಿಕ್ವೈರ್ಮೆಂಟ್ ಎಷ್ಟಿದೆ 110 ವೋಲ್ಟ್. ಮತ್ತೆ ಅದರ ಪವರ್ ರೇಟಿಂಗ್ ಏನಿದೆ 100 ವ್ಯಾಟ್ ಇದೆ. ಸೊ ಈಗ ನಮಗೆ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಫಿಷಿಯನ್ಸಿ ಏನು ಗೊತ್ತಿದೆ ನಮಗೆ, ಪವರ್ ಔಟ್ಪುಟ್ ಡಿವೈಡೆಡ್ ಬೈ ಪವರ್ ಇನ್ಪುಟ್. ಪವರ್ ಔಟ್ಪುಟ್ ಏನಿದೆ ಅದರ ಮಾಹಿತಿ ಡೈರೆಕ್ಟ್ ಆಗಿ ಸಿಕ್ಕಿದೆ ನಮಗೆ 100 ವ್ಯಾಟ್ ಅಂತ. ಪವರ್ ಇನ್ಪುಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಪವರ್ ಇನ್ಪುಟ್ಗೆ ಏನಂತ ಬರ್ಕೊಳ್ಳೋದು ನಾವು, ಇನ್ಪುಟ್ ವೋಲ್ಟೇಜ್ ಇಂಟು ಇನ್ಪುಟ್ ಕರೆಂಟ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 100 ಡಿವೈಡೆಡ್ ಬೈ 110 ಅಂತ ಬರ್ತಾ ಇದೆ, ಅಥವಾ 10/11 ಅಂತ ಬರ್ತಾ ಇದೆ. 10/11 ಎಷ್ಟಾಗುತ್ತೆ 0.909 ಅಂತ ಬರ್ತಾ ಇದೆ. ಇದನ್ನು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಇಂಟು 100 ಮಾಡಬೇಕಾಗುತ್ತೆ, 90.9% ಅಂತ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸನಿಹವಾಗಿರ್ತಕ್ಕಂಥ ಆನ್ಸರ್ ಏನಿದೆ 90%. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. ದಿ ಅವರೇಜ್ ಪವರ್ ಡಿಸಿಪೇಟೆಡ್ ಇನ್ ಅ ಪ್ಯೂರ್ ಇಂಡಕ್ಟರ್ ಈಸ್. ಇಲ್ಲಿ ಇಂಡಕ್ಟರ್ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲ್ ಅಲ್ಲಿ AC ಸೋರ್ಸ್ ಇಂದ ಎನರ್ಜಿನ ತಗೊಳುತ್ತೆ ಮತ್ತು ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲ್ ಅಲ್ಲಿ ಆ ಸ್ಟೋರ್ಡ್ ಎನರ್ಜಿನ ಸೋರ್ಸ್ಗೆ ವಾಪಸ್ ಕೊಟ್ಬಿಡುತ್ತೆ. ಹಾಗಾಗಿ ಅವರೇಜ್ ಪವರ್ ಕನ್ಸ್ಯೂಮ್ಡ್ ಏನಿರುತ್ತೆ 0. ಇದನ್ನ ಇನ್ನೊಂದು ರೀತಿನೂ ನಾವು ತಿಳ್ಕೊಳ್ಬಹುದು. ಪವರ್ ಡಿಸಿಪೇಟೆಡ್ ಇನ್ ಅನ್ AC ಸರ್ಕ್ಯೂಟ್ ಏನಂತ ಗೊತ್ತಿದೆ ನಮಗೆ, VI cos phi. ಇಲ್ಲಿ cos phi ಅಂದ್ರೆ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ವೇರ್ phi ಅಂದ್ರೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಇಲ್ಲಿ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ ಪ್ಯೂರ್ ಇಂಡಕ್ಟರ್ ಅಲ್ಲಿ 90 ಡಿಗ್ರಿ. ಅದು ನಿಮ್ಗೆ ಗೊತ್ತಿರಬೇಕು, V ಲೀಡ್ಸ್ ಕರೆಂಟ್, ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ ಅನ್ ಆಂಗಲ್ 90 ಡಿಗ್ರಿ. ಹಾಗಾಗಿ cos phi ಏನಾಯ್ತು 0 ಆಯ್ತು. ಹಾಗಾಗಿ ಅವರೇಜ್ ಪವರ್ ಕನ್ಸ್ಯೂಮ್ಡ್ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಇಫ್ epsilon naught and mu naught are the permittivity and permeability of free space and epsilon and mu are the corresponding quantities for a medium, then the refractive index of the medium is. ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ನಮ್ಗೆ ಏನಂತ ಹೇಳುತ್ತೆ ಅಂದ್ರೆ, ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ನ ನಾವು 1 ಡಿವೈಡೆಡ್ ಬೈ ರೂಟ್ ಆಫ್ ಮ್ಯೂ ನಾಟ್ ಎಪ್ಸಲನ್ ನಾಟ್ ಅಂತ ಬರಿಬೋದು. ಈ ಇಕ್ವೇಶನ್ ನಮ್ಗೆ ಏನಂತ ಹೇಳುತ್ತೆ ಅಂದ್ರೆ, ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಮೀಡಿಯಮಿನ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಇದೇ ಆಧಾರದ ಮೇಲೆ ನಾವು ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಎನಿ ಅದರ್ ಮೀಡಿಯಂನ 1 ಡಿವೈಡೆಡ್ ಬೈ ರೂಟ್ ಆಫ್
ಇಟ್ಸ್ ಪರ್ಮಿಯಬಿಲಿಟಿ ಇಂಟು ಪರ್ಮಿಟಿವಿಟಿ ಅಂತ ಬರ್ಕೊಳ್ಬೋದು. ಈಗ ಡೆಫಿನೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸಿಗೆ ನಾವು ಬರೋದಾದ್ರೆ ಏನಂತ ಗೊತ್ತಿದೆ, ಸಿ ಡಿವೈಡೆಡ್ ಬೈ ವಿ ಅಂತ ಗೊತ್ತಿದೆ. ಸೊ ಸಿ ಮತ್ತೆ ವಿನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಆಗಿ ನಮ್ಗೆ ಏನಂತ ಗೊತ್ತಾಗ್ತಾ ಇದೆ, ರೂಟ್ ಆಫ್ ಮ್ಯೂ ಎಪ್ಸಲಾನ್ ಡಿವೈಡೆಡ್ ಬೈ ಮ್ಯೂ ನಾಟ್ ಎಪ್ಸಲಾನ್ ನಾಟ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಪರ್ಸನ್ ವಾಂಟ್ಸ್ ರಿಯಲ್ ಇಮೇಜ್ ಆಫ್ ಹಿಸ್ ಓನ್ 3 times enlarged. Where should he stand in front of a concave mirror of radius of curvature 30 cm? ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ 30 cm ಅಂತ ಕೊಟ್ಟಿದ್ದಾರೆ, ಬಟ್ ನಾವು ಅದನ್ನು -30 cm ಅಂತ ಬರ್ಕೊಳ್ಬೇಕು, ಯಾಕೆಂದರೆ ಅದು ಕಾನ್ಕೇವ್ ಮಿರರ್. ಸೈನ್ ಕನ್ವೆನ್ಷನ್ ನಿಮ್ಗೆ ಗೊತ್ತಿದೆ ಹೇಗೆ ತಗೊಳ್ಬೇಕು ಅಂತ. ಫೋಕಲ್ ಲೆಂತ್ ಏನಿರುತ್ತೆ ಅದು ಹಾಫ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ, ಹಾಗಾಗಿ -15 cm ಆಯಿತು. ಈಗ ಮ್ಯಾಗ್ನಿಫಿಕೇಶನ್ ಏನಂತ ಕೊಟ್ಟಿದ್ದಾರೆ ಅಂದರೆ 3 times ಅಂತ ಕೊಟ್ಟಿದ್ದಾರೆ. ರಿಯಲ್ ಇಮೇಜ್ ಆಗಿರೋದ್ರಿಂದ -3 ಅಂತ ತಗೊಳ್ಬೇಕಾಗತ್ತೆ. ಸೊ ಮ್ಯಾಗ್ನಿಫಿಕೇಶನ್ಗೆ ನಮ್ಗೆ ಗೊತ್ತಿರೋ ಫಾರ್ಮುಲಾ ಏನು, ಮಿರರ್ಗೆ -v/u ಅಂತ. ಹಾಗಾಗಿ ಇಲ್ಲಿ ನಮಗೆ ಏನು ಗೊತ್ತಾಗ್ತಾ ಇದೆ, v = 3 times u ಅಂತ. ಸೊ ಈಗ ನಾವು ಮಿರರ್ ಇಕ್ವೇಷನ್ನ ಯೂಸ್ ಮಾಡ್ಕೊಳ್ಳೋಣ. 1/f = 1/v + 1/u. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 1/f ಅಂದರೆ 1 ಡಿವೈಡೆಡ್ ಬೈ -15. 1/v ಬದಲು ನಾನು 1/3u ಅಂತ ಬರಿಬೋದು, ಪ್ಲಸ್ 1/u. ಈಗ ಎಲ್ ಸಿ ಎಮ್ ತೊಗೊಂಡ್ರೆ ನನಗೆ 3u ಅಂತ ಗೊತ್ತಿದೆ. ಸೊ ಹಾಗಾಗಿ ಇದೇನು ಬರುತ್ತೆ, 4 ಡಿವೈಡೆಡ್ ಬೈ 3u. ಸೊ ಹಾಗಿದ್ರೆ u ಏನಾಯ್ತು ಇಲ್ಲಿ, -4 × 15 ಡಿವೈಡೆಡ್ ಬೈ 3. ಸೊ 5 times 15, 4 × 5 is 20. ಹಾಗಾಗಿ ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿರ್ಬೇಕು ಇಲ್ಲಿ, -20 cm. ಬರೀ ಮ್ಯಾಗ್ನಿಟ್ಯೂಡ್ ಹೇಳೋದಾದರೆ ನಾನು 20 cm ಅಂತ ಹೇಳ್ತೀನಿ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಕ್ಯಾಲ್ಕುಲೇಟ್ ದಿ ಫೋಕಲ್ ಲೆಂತ್ ಆಫ್ ಎ ರೀಡಿಂಗ್ ಗ್ಲಾಸ್ ಆಫ್ ಎ ಪರ್ಸನ್ ಇಫ್ ಇಸ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಈಸ್ 75 cm. ನಮ್ಗೇನು ಗೊತ್ತಿದೆ, ಕಾಮನ್ ಮ್ಯಾನಿಗೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಏನಿರಬೇಕು, 25 cm. ಬಟ್ ಇಲ್ಲಿ ಈ ಪರ್ಸನ್ಗೆ ಟಿಲ್ 75 cm ತನಕ ಮಾತ್ರ ಕಾಣಿಸ್ತಾ ಇದೆ. ಅದಕ್ಕಿಂತ ಕಡಿಮೆ ಆದರೆ ಆಬ್ಜೆಕ್ಟ್ ಡಿಸ್ಟೆನ್ಸು ಆ ವ್ಯಕ್ತಿಗೆ ವಸ್ತುಗಳು ಕಾಣಿಸ್ತಾ ಇಲ್ಲ. ಈ ಥರದ ಇರತಕ್ಕಂತಹ ಡಿಫೆಕ್ಟ್ಗೆ ನಾವು ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ. ಹೈಪರ್ ಮೆಟ್ರೋಫಿಯಾ ಇದನ್ನು ಕರೆಕ್ಟ್ ಮಾಡೋದಕ್ಕೆ ನಾವು ಕಾನ್ವೆಕ್ಸ್ ಲೆನ್ಸನ್ನು ಬಳಸ್ತೀವಿ. ಆದರೆ ಇಲ್ಲಿ ಫೋಕಲ್ ಲೆಂತ್ ಆಫ್ ಆ ಲೆನ್ಸ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಅದನ್ನು ನೋಡೋಣ. ಈಗ ಈ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡೋದು ಹೇಗೆ, ನಾವೇನಾದರೂ ಆಬ್ಜೆಕ್ಟನ್ನು 25 cm ದೂರದಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗಬೇಕು, ನಮಗೆ 75 cm ದೂರದಲ್ಲಿ ಫಾರ್ಮ್ ಆಗಬೇಕು. ಮೈನಸ್ ಸೈನ್ ಏನು ಹೇಳ್ತಾ ಇದೆ, ಆಬ್ಜೆಕ್ಟ್ ಕೂಡ ಕಣ್ಣಿನ ಮುಂದೆ ಇದೆ, ಕಣ್ಣು ಮತ್ತು ಸ್ಪೆಕ್ಟಕಲ್ಸ್ ಹಾಕಿರ್ತೀವಲ್ಲ ಅದ್ರ ಮುಂದೆ ಇರುತ್ತೆ, ಇಮೇಜ್ ಕೂಡ ಕಣ್ಣಿನ ಮುಂಭಾಗದಲ್ಲೇ ಇರುತ್ತೆ. ಆ ಥರ ಇದ್ದಾಗ ಆ ವ್ಯಕ್ತಿಗೆ ಆ ವಸ್ತುಗಳು ಕಾಣಿಸೋದಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಅದರ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ, ಅವನ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಈ ಥರ ಆಗಬೇಕು ಅಂದರೆ ಫೋಕಲ್ ಲೆಂತ್ ಎಷ್ಟು ಇರಬೇಕು. ಸೊ ನಮಗೆ ಥಿನ್ ಲೆನ್ಸ್ ಫಾರ್ಮುಲಾ ಗೊತ್ತಿದೆ, 1/f = 1/v - 1/u. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 1/v ಅಂದರೆ ಏನಾಗುತ್ತೆ, 1 ಡಿವೈಡೆಡ್ ಬೈ -75 ಮೈನಸ್ 1/u ಅಂದರೆ 1 ಡಿವೈಡೆಡ್ ಬೈ -25. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. ಈಗ ಎಲ್ ಸಿ ಎಮ್ ಎಷ್ಟಿದೆ, 75 ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದು -1 + 3 ಎಷ್ಟಾಯಿತು, 2 ಡಿವೈಡೆಡ್ ಬೈ 75. ಹಾಗಿದ್ರೆ ಫೋಕಲ್ ಲೆಂತ್ 75/2 ವಿಚ್ ಇಸ್ ನಥಿಂಗ್ ಬಟ್ 37.5 cm. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. In a Young's double slit experiment, the slit separation is 0.5 meter from the slits. For a monochromatic light of wavelength 500 nanometer, the distance of third maxima from second minima on the other side is. ಇದು ಒಂದು ಒಳ್ಳೆ ಪ್ರಶ್ನೆ ಆಗಿತ್ತು, ಬಟ್ ಇಲ್ಲೊಂದು ಟೈಪೋಗ್ರಾಫಿಕಲ್ ಎರರ್ ಸೇರ್ಕೊಂಡ್ಬಿಟ್ಟಿದೆ. ಸ್ಲಿಟ್ ಸಪರೇಷನ್ ಬರಬೇಕಾಗಿತ್ತು, ಇಲ್ಲಿ ಮಿಸ್ ಆಗಿದೆ. ಸೊ 0.5 ಮೀಟರ್ ಏನಿದೆ ಅದು ಸ್ಲಿಟ್ಟಿಂದ ಸ್ಕ್ರೀನಿಗೆ ಇರ್ತಕ್ಕಂಥ ಸಪರೇಷನ್ ಆಗಿದೆ. ಸೊ ಈ ಸ್ಮಾಲ್ ಡಿ ಮಿಸ್ ಆಗಿರೋದ್ರಿಂದ ಡೇಟಾ ಇನ್ಸಫಿಷಿಯೆಂಟ್ ಆಯಿತು. ಹಾಗಾಗಿ ಇದನ್ನು ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರಲ್ಲ. ಸೊ ಹಾಗಾಗಿ ಗ್ರೇಸ್ ಮಾರ್ಕ್ಸ್ನ ಅವಾರ್ಡ್ ಮಾಡಿದ್ದಾರೆ ಈ ಪ್ರಶ್ನೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಟು ಅಬ್ಸರ್ವ್ ಡಿಫ್ರಾಕ್ಷನ್, ದಿ ಸೈಜ್ ಆಫ್ ದಿ ಅಬ್ಸ್ಟಕಲ್.
ಇದು ನಾಲೆಡ್ಜ್ ಬೇಸ್ಡ್ ಕ್ವಶನ್ ಆಗಿದೆ. ನಮಗೆ ಗೊತ್ತಿರುವ ಮಾಹಿತಿ ಏನು ಅಂದರೆ, ಡಿಫ್ರಾಕ್ಷನ್ ಪ್ಯಾಟ್ರನ್ನ ಸ್ಕ್ರೀನ್ ಮೇಲೆ ತಗೊಳ್ಬೇಕು ಅಂದರೆ ಸೈಜ್ ಆಫ್ ದಿ ಅಬ್ಸ್ಟಕಲ್ ಏನಿರುತ್ತೆ ಅದು ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್ಗೆ ಸಮನಾಗಿ ಅಥವಾ ಅದೇ ಆರ್ಡರಲ್ಲಿ ಇರಬೇಕು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ.